ಅಳಿಯ ಮನೆ ತೊಳೆಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ಈ ಒಟ್ಟಾರೆಯಾಗಿ ಅಶ್ವಿನಿ ಮದುವೆ ಹೇಗಾಯಿತು, ಗಿರೀಶ್ ಗೌಡ್ರಿಗೂ ಅವ್ರಿಗೂ ಹೇಗೆ ಒಂದು ಸಂಬಂಧ ಕೂಡಿ ಬಂತು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ ಸ್ವತಃ ಅಶ್ವಿನಿ ನಮ್ಮ ಜೊತೆ ಫೋನ್ನಲ್ಲಿದ್ದಾರೆ. ಬನ್ನಿ ಅಶ್ವಿನಿ ಅವ್ರ ಹತ್ರ ಮಾತಾಡೋಣ. ನಿಜಕ್ಕೂ ಅವರು ಅನುಭವಿಸಿದ ಹಿಂಸೆ ಏನು ಅನ್ನೋದ್ರ ಬಗ್ಗೆ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಅಶ್ವಿನಿ ಅವರೇ ನಮಸ್ಕಾರ. ನಮಸ್ಕಾರ. ಅಶ್ವಿನಿ ಅವರೇ, ನಿಜಕ್ಕೂ ಬೇಜಾರಾಗುತ್ತೆ ಇಂಥದ್ದೊಂದು ಕಥೆ ಕೇಳೋದಕ್ಕೆ. ಒಂದು ಹುಡುಗಿಯಾಗಿ ಎಷ್ಟೆಷ್ಟು ಆಸೆಗಳನ್ನು ಇಟ್ಕೊಂಡಿದ್ರೋ, ಕನಸುಗಳನ್ನು ಇಟ್ಕೊಂಡಿದ್ರೋ ನಿಮ್ಮ ವೈವಾಹಿಕ ಜೀವನದ ಬಗ್ಗೆ, ನೀವು ಹಾಗಿರ್ಬೇಕು, ಹೀಗಿರ್ಬೇಕು, ಸಂಸಾರ ಹೀಗಿರ್ಬೇಕು ಅಂತ ಅಲ್ವಾ? ಹೌದು. ಮೊಟ್ಟ ಮೊದಲನೇ ಸಲ ಈತ ಏನು ಬಂದು ನಿಮ್ಮನ್ನ ನೋಡ್ದ ಅಶ್ವಿನಿ ಅವರೇ? ಅವರು ಒಂದ್ಸಲಿ ಬಂದಿದ್ರು ಮನೆಗೆ ನೋಡಕ್ಕೆ ಅಂತ, ಯಾರು ಬ್ರೋಕರ್ ಕರ್ಕೊಂಡ್ ಬಂದಿದ್ರು. ಓಕೆ. ಬ್ರೋಕರ್ ಕರ್ಕೊಂಡ್ ಬಂದಾದ್ಮೇಲೆ ಎಲ್ಲ ನೋಡಿದ್ರಿ, ಎಲ್ಲಾರ್ಗು ಒಪ್ಪಿಗೆ ಆಯ್ತು. ಆಮೇಲೆ ತಿರ್ಗಾ ಜಾತಕ ಬಂದಿಲ್ಲ ಅಂತ ಎಲ್ಲ ಕ್ಯಾನ್ಸಲ್ ಆಯ್ತು, ಬೇಡ ಅನ್ಬಿಟ್ಟು. ಓಕೆ. ಆಮೇಲೆ ತಿರ್ಗಾ ಫೋನ್ ನಂಬರ್ ಎಲ್ಲ ಎಕ್ಸ್ಚೇಂಜ್ ಆಗಿ ಇಬ್ರು ಲವ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಹೇಗೆ ಲವ್ ಆಗಿದ್ದು? ಹೇಗೆ ಅಂದ್ರೆ ನಿಮ್ಮನ್ನ ಮೀಟ್ ಮಾಡಕ್ ಬರ್ತಿದ್ನಾ? ಯಾವ ರೀತಿ ಪರಿಚಯ ಮತ್ತೆ ಮುಂದೆ ಮುಂದುವರೆದಿದ್ದು ಹೇಗೆ ಅಂತ? ನಾವಿಬ್ರು ಫೋನಲ್ಲಿ ಮಾತಾಡ್ತಾ ಇದ್ರಿ. ಅದಾದ್ಮೇಲೆ ಕಾಲೇಜ್ ಹತ್ರ ಬಂದು ನನ್ನ ಮೀಟ್ ಮಾಡೋದೆಲ್ಲ ಮಾಡೋರು. ಓಕೆ. ಅದಾದ್ಮೇಲೆ ಎಲ್ಲಾರ್ಗು ಹೇಳಿದ್ರಿ, ಅಪ್ಪನ್ಗೂ ಎಲ್ಲಾರ್ಗು ಗೊತ್ತಾಯ್ತು ನಾವು ಇಬ್ರು ಮೀಟ್ ಮಾಡೋದು, ಲವ್ ಮಾಡ್ತಾ ಇದ್ ವಿಷಯ. ಆಮೇಲೆ ಹೇಳಿದ್ರಿ ನಾನು ಅವನ್ನೇ ಮದ್ವೆ ಆಗ್ತೀನಿ ಅಂತ. ಇಬ್ರು ಮನೆಯಲ್ಲೂ ಹೇಳಿ ಇಬ್ರು ಒಪ್ಪ್ರಿ. ಅಲ್ಲ, ನೀವು ಅಷ್ಟು ಪ್ರೀತಿಯಿಂದ ಬೆಳೆಸಿದಂತ ಅಪ್ಪನ ಮಾತನ್ನು ವಿರೋಧಿಸಿ ಅವ್ರನ್ನ ಮದುವೆ ಮಾಡ್ಕೋತೀನಿ ಅಂದ್ರೆ ಅಂತ ನೀವು ನಿರ್ಧಾರಕ್ಕೆ ನೀವು ಬಂದ್ರಿ ಅಂದ್ರೆ ಬಹುಶಃ ನಿಮ್ಮನ್ನ ತುಂಬಾ ಮರಳು ಮಾಡಿದ್ದ ಅಂತ ಅನ್ಸುತ್ತೆ. ಏನೇನ್ ಮಾತಾಡ್ತಿದ್ದ ನಿಮ್ ಜೊತೆಗೆ ಅಂತ? ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ, ನಮ್ಮ ಅಪ್ಪ ಅಮ್ಮ ಎಲ್ಲ ನಿನ್ನ ಮಗ್ಳ ತರ ನೋಡ್ಕೊಂತಾರೆ, ಓಕೆ, ನಿಂಗೆ ಯಾವ್ದೇ ತರ ಹಿಂಸೆ ಆಗ್ಲಿ ಏನು ಇಲ್ಲ, ಚೆನ್ನಾಗಿ ನೋಡ್ಕೊಂತೀನಿ, ನಿನ್ನ ರಾಣಿ ತರ ಬೆಳಿಬೋದು ಅಂತೆಲ್ಲಾ ಹೇಳಿದ್ರು. ನಿನಗೆ ನಮ್ಮ ಮನೆಯಲ್ಲಿ ಇಬ್ಬರು ಅತ್ತೆಯಂದಿರು ಸಿಗ್ತಾರೆ ಅಂತಾನು ಹೇಳದ್ನಾ? ಇಲ್ಲ, ಹೇಳಿರ್ಲಿಲ್ಲ. ಓಕೆ ಓಕೆ. ಸೊ ಬಹುಶಃ ಈ ವಿಷಯ ಅರ್ಥ ಆಗಿಲ್ಲ ಅನ್ಕೋತೀನಿ ವೀಕ್ಷಕರೇ ನಿಮಗೆ. ಗಿರೀಶ್ ಗೌಡನ ತಂದೆಗೆ ಇಬ್ಬರು ಹೆಂಡತಿಯರು, ಇಬ್ರು ಕೂಡ ಒಂದೇ ಮನೆಯಲ್ಲಿ ಇರ್ತಾರೆ. ಇಬ್ರು ಕೂಡ ಗಂಡನ ಜೊತೆಗೆ ಕೆ ರಾಮಕೃಷ್ಣ ಅವರಿಗೆ, ಅಂದರೆ ಗಿರೀಶ್ ಗೌಡನ ತಂದೆ ಕೆ ರಾಮಕೃಷ್ಣ ಅವರಿಗೆ ಇಬ್ಬರು ಹೆಂಡತಿಯರ ಜೊತೆ ಕೂಡ ಮನೆಯಲ್ಲೇ ಇರ್ತಾರೆ. ಮದುವೆ ಮಾಡುವ ಸಂದರ್ಭದಲ್ಲಿ ಇವರಿಗೆ ಆ ವಿಷಯ ಗೊತ್ತಾಗಿರುವಂಥದ್ದು. ಅಶ್ವಿನಿ, ಆ ವಿಷಯನೂ ನಿಮ್ಮಿಂದ ಮುಚ್ಚಿಟ್ರ ನನ್ನ ತಂದೆಗೆ ಇಬ್ಬರು ಹೆಂಡತಿರು ಅನ್ನೋದು? ಇಲ್ಲ, ಆಮೇಲೆ ಹೇಳಿದ್ರು ಅವರು. ಹೇಳಿದ್ರು ನಿಮ್ಗೆ? ಆಮೇಲೆ ಹೇಳಿದ್ರು ಅವರು ಎಲ್ಲ ಎಂಗೇಜ್ಮೆಂಟ್ ಅಲ್ಲಿ. ಅಲ್ಲಲ್ಲ, ನಿಮ್ಮನ್ನ ಮೀಟ್ ಮಾಡಕ್ ಕಾಲೇಜಿಗೆ ಬರ್ತಿದ್ರು? ಹೇಳಿಲ್ಲ ಅವರು ನನ್ನ ಹತ್ರ. ಓಕೆ ಓಕೆ. ಸೊ ಆ ಒಂದು ಸಂದರ್ಭದಲ್ಲಿ ನಿಮಗೆ ನಂಬಿಕೆ ಬರ್ತಾ ಹೋಯ್ತಾ, ಈ ಮನುಷ್ಯನ ಜೊತೆ ಇದ್ರೆ ನಾನು ಸುಖವಾಗಿ ಬದುಕ್ತೀನಿ ಅಂತ? ನಂಬಿಕೆ ಬಂತು. ಆ ತರ ಅವ್ರು ಮಾತಾಡಿದ್ರು ನನ್ನ ಹತ್ರ. ಓಕೆ. ಆಮೇಲೆ ಇದು ಕಾರ್ ಕೊಡ್ಸ್ತಾರೆ, ನಿಮ್ಮಪ್ಪ ಕಾರ್ ಕೊಡ್ಸಕ್ ಹೇಳು ಅಂತೆಲ್ಲ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಮೊದಲಿಗಿಂತ ಮುಂಚೆನೆ ಆ ಡಿಮ್ಯಾಂಡ್ ಶುರುವಾಯ್ತು ಹಾಗಿದ್ರೆ? ಕಾರ್ ಕೊಡ್ಸಕ್ಕೆ ನಿಮ್ಮ ಎಷ್ಟು ಫೈನಾನ್ಸ್ ಬಿಟ್ಟಿದ್ದಾರೆ, ನಿಮ್ಮಪ್ಪ ಏನ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ನಾನು ಅದೆಲ್ಲ ಏನೋ ಸುಮ್ನೆ ಜೋಕ ಕೇಳ್ತಾ ಇದಾರೆ ಅನ್ಕೊಂಡ್ ನಾನು ಏನು ತಲೆಗೆ ಹಚ್ಕೊಂಡ್ಲಿಲ್ಲ. ಅದೆಲ್ಲ ಅದು ಏನು ನಮ್ ಪೇರೆಂಟ್ಸ್ ಹತ್ರ ಏನು ಹೇಳ್ಕೊಳ್ಳಿಲ್ಲ, ಈ ಬಗ್ಗೆ ಏನು ಹೇಳ್ಕೊಂಡಿಲ್ಲ. ಏನೋ ತಮಾಷೆಗೆ ಹೇಳ್ತಾರಂತೆ, ನಾನು ಸುಮ್ನೆ ಆಗೋದೆ. ಸೊ ಅಲ್ಲಿಗೆ ಮದುವೆ ಫಿಕ್ಸ್ ಆಯ್ತು? ಹೌದು, ಫಿಕ್ಸ್ ಆಯ್ತು. ಈ ಮದುವೆ ಹೇಗಾಗ್ಬೇಕು, ಮದುವೆಲಿ ಏನ್ ಬೇಕು ಅನ್ನೋದ್ರ ಬಗ್ಗೆ ಏನಾದ್ರು ಡಿಮಾಂಡ್ಸ್ ಇತ್ತಾ ಗಿರೀಶ್ ಗೌಡ? ಕಾರ್ ಬೇಕಾಯ್ತು ನನಗೆ, 1 ಕೋಟಿ ಕಾರ್ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು. 1 ಕೋಟಿಯ ಕಾರ್ ಬೇಕು ಅಂತ? 7 ಸೀರೀಸ್ ಕಾರ್ ಬೇಕು ನನಗೆ ಅಂತ. ಬಟ್ ನಮ್ಗೆ ಅಪ್ಪ ಹೇಳಿದ್ರು, ಇಲ್ಲ ನಾವು ಅಷ್ಟೊಂದೆಲ್ಲ ಕೊಡಕ್ ಆಗಲ್ಲ ಅಂತ ಇದ್ ಮಾಡಿದ್ರು. ಇಲ್ಲ ನಂಗೆ ಬೇಕೇ ಬೇಕು ಅಂದ್ಬಿಟ್ಟು 60 ಲಕ್ಷದ ಕಾರ್ ಕೊಡ್ಸಿದ್ರು, ಮರ್ಸಿಡೀಸ್ ಬೆಂಜ್ C ಕ್ಲಾಸ್. ಓಕೆ. ಅದಾದ್ಮೇಲೆ ಮದ್ವೆ ಚೌಟ್ರಿಲ್ ಮಾಡ್ತೀನಿ ಅಂದ್ರು, ಅದಕ್ಕೂ ಒಪ್ಲಿಲ್ಲ. ಇಲ್ಲ, ಪ್ಯಾಲೇಸ್ ಅಲ್ಲೇ ಆಗ್ಬೇಕು, ಮದ್ವೆ ಅದ್ದೂರಿಯಾಗಿ ನಡಿಬೇಕು ಅಂತೆಲ್ಲ ಇದ್ ಮಾಡ್, ಅದಕ್ಕೂ ಒಪ್ಕೊಂಡ್ರಿ ನಾವು. ಆಯ್ತು, ಮಾಡ್ಕೊಂಡ್ ಕೊಡ್ತೀನಿ ಅಂತ. ಸೊ ಮದುವೆ ಆಗಿ ಗಂಡನ ಮನೆಗೆ ಹೋದ್ರಿ? ಹೌದು. ನಿಮ್ಮ ಜೊತೆ ಚೆನ್ನಾಗಿ ಸುಖವಾಗಿ ಒಬ್ಬ ನವ ವಧುವನ್ನ ಯಾವ ರೀತಿ ನೋಡ್ಕೋಬೇಕು ಆ ರೀತಿಯಾಗಿ ಒಂದು ಹ್ಯಾಪಿ ಕಪಲ್ ಅನ್ನೋ ಹಂಗೆ ಇದ್ದಿದ್ದು ಎಷ್ಟು ದಿವಸ ನೀವು ಅಂತ? 2 ವಾರ ಅಷ್ಟೇ ಇದ್ದಿದ್ದು ಅವ್ರು ನನ್ನ ಜೊತೆ. 2 ವಾರ? 2 ವಾರ. ಓಕೆ. ಅಲ್ಲಿಂದ ಸ್ಟಾರ್ಟ್ ಆಯ್ತು ಅವ್ರ ಕಿರುಕುಳ. ಅವ್ರ ಅಪ್ಪ ಅಮ್ಮ ನನ್ನ ಗಂಡನ ಜೊತೆ ಮಾತಾಡಕ್ಕೆ ಬಿಡ್ತಾ ಇರ್ಲಿಲ್ಲ. ಓಹ್, ಅಂದ್ರೆ ಮಗ ಸೊಸೆ ಮಾತಾಡಬಾರ್ದು ಅಂತ? ಮಾತಾಡ್ಬಾರ್ದು ಅವರು. ವೆರಿ ಗುಡ್. ಏನೇ ಇದ್ರು ಅವರು ಅಮ್ಮ ಮಗ ಮಾತಾಡ್ಬೇಕು ಅಷ್ಟೇ, ಎಂತ ಏನು ಮಾತಾಡಂಗಿರ್ಲಿಲ್ಲ. ಮತ್ಯಾವ ರೀತಿ ಕಿರುಕುಳ ಅನುಭವಿಸಿದ್ರಿ ಅಶ್ವಿನಿ ನೀವು ಅವ್ರ ಮನೆಯಲ್ಲಿ? ಮಾವ ಯಾವಾಗ್ಲೂ ಎದುರಿಸೋರು, ನಿನ್ನ ಜಮೀನಲ್ಲಿ ಊಟ ಹಾಕ್ಬಿಡ್ತೀನಿ ಇನ್ನ. ಓಕೆ.
ಯಾವಾಗ್ಲೂ ಲೇಟಾಗಿ ಬರೋದು ಮನೆಗೆ, 2 ಗಂಟೆ 3 ಗಂಟೆ ಕುಡ್ದಿ ಬರೋದು, ಏನಾದ್ರು ಮಾತಾಡೋಕ್ಕೂ ಬಿಡ್ತಾ ಇರ್ಲಿಲ್ಲ, ಹಿಡ್ಕೊಂಡು ಹೊಡಿಯೋರು. ಸಿಗರೆಟ್ ಎಲ್ಲ ಸೇದಿ ನನ್ನ ಕೈ ಮೇಲೆ ತುಂಬಾ ಸುಟ್ಟಿದ್ದಾರೆ. ಬೇರೆ ಕಡೆ ಅಫೇರ್ ಬೇರೆ ಇದೆ ಅವ್ರಿಗೆ. ಓಕೆ. ಏನ ಕೇಳಿದ್ರೆ ಅದ್ರ ಬಗ್ಗೆ ಇಟ್ಕೊಂಡು ಹೊಡಿತಾರೆ. ಫೋನ್ ಕೊಡ್ತಾ ಇರ್ಲಿಲ್ಲ, ಫೋನ್ ಎತ್ತಂಗಿರ್ಲಿಲ್ಲ ಅವ್ರದ್ದು. ನಾನು ನಿನ್ಗೇನ್ ಆಸ್ತಿ ಬರ್ಬೇಕು, ನಿನ್ ಪಾಲಿಂದು ಎಲ್ಲ ಕೇಳ್ಕೊಂಬಕಾರ ಈಸ್ಕೊಂಬ ಅಂತ ಟಾರ್ಚರ್ ಕೊಡೋರು. ಅರ್ಧ ಕೊಡ್ಬೇಕಂತ. ನಿಜಕ್ಕೂ ನಿಮ್ಮ ಕುಟುಂಬದ ಒಂದು ಆರ್ಥಿಕ ಸ್ಥಿತಿಗೆ ಹೊಂದುವಂಥ ಕುಟುಂಬ ಅದು ಅಂತ ಅನ್ನಿಸ್ತಾ? ಅಂದರೆ ಆಸ್ತಿ ಅಂತಸ್ತುಗಳ ವಿಷಯದಲ್ಲಿ ನಿಮ್ಮ ಸಮಾನರು ಅಂತ ಅನ್ನಿಸ್ತಾ ನಿಮ್ಗೆ ಅಲ್ಲಿಗೆ ಹೋದ್ಮೇಲೆ ಅಂತ? ಇಲ್ಲ, ಅನ್ಸ್ಲಿಲ್ಲ. ಓಕೆ. ಸೊ ನೀವು ಕಿರುಕುಳ ಸ್ಟಾರ್ಟ್ ಆದ ತಕ್ಷಣ ನಿಮ್ಮ ತಂದೆಗೆ ಹೇಳಿದ್ರ ಅಥವಾ ಹೇಳದೇ ಇರೋ? ಯಾರ ಹತ್ರ ಹೇಳಿಲ್ಲ, ಸುಮ್ಮನೆ ಇದ್ದೆ ನಾನು. ಏನೋ ಇವತ್ತಲ್ಲ ನಾಳೆ ಸರಿ ಹೋಗ್ಬೋದು ಅಂತ. ಬಟ್ ಇದು ಹೋಗ್ತಾ ಇದು ಜಾಸ್ತಿನೇ ಆಯ್ತು. ಇದು ಹೇಳುವಂಥ ಅಂದರೆ ನಿಮ್ಮ ತಂದೆ ತಾಯಿಗೆ ನನ್ನ ದುಃಖನೆಲ್ಲ ಹೇಳ್ಕೊಂಡು ಬಿಡಬೇಕು ಅಂತ ಅನಿಸಿದ ಸನ್ನಿವೇಶ ಯಾವುದು ನಿಮಗೆ ಅಂತ? ಹೋದ್ವಾರ ನಮ್ಗೆ ಗಲಾಟೆ ಆಯ್ತು ತುಂಬಾನೇ. ಕತ್ತಲ ಇಕ್ಸಿ ಸಾಯಿಸೋ ಪ್ರಯತ್ನ ಪಟ್ರು ನನಗೆ. ನಿಮ್ಮ ಕೊಲೆ ಪ್ರಯತ್ನ ನಡೀತು ಅಂತ ಅನಿಸುತ್ತೆ? ಕತ್ತಲ ಇಕ್ಸಿ ನೀನ್ ಸಾಯಿಸ್ಬಿಡ್ತೀನಿ ಅನ್ನೋದೆಲ್ಲ ಮಾತಾಡಿದ್ರು ಅವರು. ಆಮೇಲೆ ಫೋನ್ ಮಾಡಿ ನಂಗೆ ಇರಕ್ ಆಗಲ್ಲ ಇಲ್ಲಿ, ನನ್ನ ಸಾಯಿಸ್ಬಿಡ್ತಾರೆ, ಬನ್ನಿ ಇಲ್ಲಿಂದ ಕರ್ಕೊಂಡು ಹೋಗಿ ಅಂತಾನೂ ನಾನು ಫೋನ್ ಮಾಡಿ ಹೇಳಿದ್ದೆ. ಯಾರಿಗೆ ನೀವು ಫೋನ್ ಮಾಡಿದ್ದು? ಯಾರಿಗೆ ಅಶ್ವಿನಿ? ನಮ್ ಡ್ಯಾಡಿಗೆ ಫೋನ್ ಮಾಡಿ ಹೇಳಿದ್ರು. ಅವ್ರು ಬಂದು ಎಷ್ಟೋ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅವ್ರು ನಿಮ್ಮ ಡ್ಯಾಡಿ ಅಲ್ಲಿಗೆ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು? ಹೌದು. ಓಕೆ ಫೈನ್. ಅಶ್ವಿನಿ, ನಮ್ಮ ಜೊತೆ ವಕೀಲರಾದಂತಹ ಲಕ್ಷ್ಮೀ ಅಯ್ಯಂಗಾರ್ ಅವರಿದ್ದಾರೆ, ಅವ್ರ ಜೊತೆ ಮಾತನಾಡಿ. ಹೇಳಿ ಅಶ್ವಿನಿ ಅವರೇ. ಹಲೋ, ಹೇಳಿ ಅಶ್ವಿನಿ ಅವರೇ. ಅಶ್ವಿನಿ, ವಕೀಲರು ಲಕ್ಷ್ಮೀ ಅಯ್ಯಂಗಾರ್ ಮಾತಾಡ್ತಿದ್ದಾರೆ. ನಿಮ್ಮ ಇಡೀ ಕಥೆ ಕೇಳಿ ನಿಜವಾಗ್ಲೂ ತುಂಬ ಬೇಜಾರು ಮಾಡಿಕೊಂಡ್ರು. ಇಂಥದ್ದೊಂದು ಪರಿಸ್ಥಿತಿಗೆ ಯಾವ ಹೆಣ್ಣು ಬರಬಾರ್ದು ಅನ್ನುವಂಥ ವಿಷಯದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಲಕ್ಷ್ಮೀ ಅಯ್ಯಂಗಾರ್ ಅವ್ರಿಗೆ? ಈ ತರ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು. ಈ ತರ ಅಶ್ವಿನಿ, ಅತ್ತೆ ಮಾವನ್ಗೆ ಶಿಕ್ಷೆ ಆಗ್ಬೇಕು. ಅತ್ತೆ ಮಾವಂಗ್ ಮಾತ್ರ ಅಲ್ಲ, ನಿಮ್ ಗಂಡಂಗೂ ಆಗ್ಬೇಕು. ನೀವು BBA ಓದ್ಬಿಟ್ಟು ಇಷ್ಟು 6 ತಿಂಗಳು ಯಾಕೆ ಸಹಿಸ್ಕೊಂಡಿದ್ದೀರಾ ಅಲ್ಲಿ? ಓದಿಸಿರೋದು ಬೇರೆ ಹೆಂಡತಿ ಗಂಡ್ಮಗಳು ಎಲ್ಲ ಈ ತರ ಮಾಡಿದ್ರೆ ನೀವು BBA ಓದ್ಮೇಲೆ ಇದೆಲ್ಲ ಸಹಿಸ್ಕೊಂಡು ಯಾಕಿದ್ದೀರಾ ಅಲ್ಲಿ? ಲವ್ ಮಾಡಿದ್ದಲ್ಲ, ಲವ್ ಪ್ರೀತಿ ಮದುವೆ ಆಗಿದ್ದಲ್ಲ. ನಿಮ್ ಕಡೆಯಿಂದ ತಪ್ಪಾಯ್ತು ಅಂತ ಅದಕ್ಕೆ ಸಹಿಸ್ಕೊಂಡು ಹೋಗ್ತಾ ಇದ್ದೀರಾ? ಹೌದು. ನೋಡಿ, ಇದು ಬಹುಶಃ ಭಾರತೀಯ ಹೆಣ್ಣು ಮಕ್ಕಳಲ್ಲಿ ಮಾತ್ರ ಸಿಗ್ಬೋದಾದಂಥ ಮೆಂಟ್ಯಾಲಿಟಿ. ಪ್ರೀತಿಸಿ ಮದುವೆ ಮಾಡ್ಕೊಂಡಿದ್ದೀನಿ, ಆಗಿದ್ದು ಅನುಭವಿಸೋಣ ಅಂತ ಅಂದ್ಕೊಂಡ್ರಂತೆ. ಎನಿವೇಸ್, ಅಶ್ವಿನಿ, ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ. ನೀವು ಮಾಡ್ತಾ ಇರುವಂಥ ಕಾನೂನು ಹೋರಾಟದಲ್ಲಿ ನಿಮಗೆ ಹಿಂಸೆ ಕೊಟ್ಟಿರುವಂಥ ಎಲ್ರಿಗೂ ಶಿಕ್ಷೆ ಆಗಲಿ ಅಂತ ನಾನು ಹಾರೈಸ್ತೀನಿ. ಧನ್ಯವಾದಗಳು ಅಶ್ವಿನಿ, ಇಷ್ಟೊತ್ತು ನಮ್ಮ ಜೊತೆ ಫೋನ್ನಲ್ಲಿ ಮಾತನಾಡಿದ್ದಕ್ಕೆ. ವೀಕ್ಷಕರೇ, ಇದು ಅಶ್ವಿನಿ ತನ್ನ ಗಂಡನ ಮನೆಯಲ್ಲಿ ಅನುಭವಿಸಿದ ಹಿಂಸೆಯ ಆರಂಭ ಆಗಿದ್ದು ಮದುವೆಯಾದ 2 ವಾರಗಳಲ್ಲಿ. ಅದು ಮದುವೆಗೆ ಮುಂಚೆ ನೋಡ್ಕೊಂಡು ಹೋದಂಥವರು ಜಾತಕ ಕೂಡಿ ಬರಲಿಲ್ಲ ಅಂದರೂ ಒತ್ತಾಯಪೂರ್ವಕವಾಗಿ ಬೆನ್ನತ್ತಿ ಮದುವೆ ಮಾಡಿಕೊಂಡಿದ್ದು. ಈ ವಿಷಯದಲ್ಲಿ ಮದುವೆ ಹೇಗಾಯಿತು ಅನ್ನೋದೇ ಬಹುಶಃ 1 ಗಂಟೆಯ ಕಾಲ ಚರ್ಚಿಸಬಹುದಾದಂಥ ವಿಷಯ ಅಂತ ಅನಿಸುತ್ತೆ. ಅದರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.